ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಿಂದ ಗ್ರಾಮ ಪಂಚಾಯಿತಿ ಅಧಿಕಾರ ಮತ್ತಷ್ಟು ಬಲಗೊಳ್ಳುತ್ತದೆ. ಕಾಂಗ್ರೆಸ್ ಪಕ್ಷ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು, ಯೋಜನೆಯಿಂದ ಗ್ರಾಮ ಪಂಚಾಯಿತಿಯ ಸ್ವಾಯತ್ತೆ ಮೊಟಕುಗೊಳಿಸುವ ವಿಷಯವೇ ಇಲ್ಲ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳ್ಳಿಪಾಡಿ ಹೇಳಿದರು. ಬಂಟ್ವಾಳ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮಗಳಲ್ಲಿ ಶಾಶ್ವತ ಆಸ್ತಿ ನಿರ್ಮಾಣ, ಮಹಿಳೆಯರು ಮತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿ, ಕೇಂದ್ರ ಮತ್ತು ರಾಜ್ಯ ಸಹಕಾರದೊಂದಿಗೆ ಬಲಿಷ್ಠ ಹಣಕಾಸು ವ್ಯವಸ್ಥೆ, ಉದ್ಯೋಗದೊಂದಿಗೆ ಕೌಶಲ್ಯಾಭಿವೃದ್ಧಿಯೊಂದಿಗೆ ಗ್ರಾಮ ಪಂಚಾಯಿತಿಗಳಿಗೆ ಸಶಕ್ತ ಅಧಿಕಾರಿ ನಿರ್ಮಾಣ ಇದರ ಗುರಿಯಾಗಿದ್ದು, ರಾಜ್ಯಗಳ ಆರ್ಥಿಕ ಹೊಡೆತವಾಗುತ್ತಿದೆ ಎಂಬುದು ಸುಳ್ಳು. ಕೇಂದ್ರದ ಕೊಡುಗೆ ಇನ್ನೂ ಹೆಚ್ಚಲಿದೆ ಎಂದರು. ಯುಪಿಎ ಸರ್ಕಾರ ಇದ್ದಾಗಲೇ ಇದನ್ನು ಆಗಿನ ಕೇಂದ್ರ ಕೃಷಿ ಸಚಿವ ಶರದ್ ಪವಾರ್ ಕೃಷಿ ಕ್ಷೇತ್ರಕ್ಕೆ ಒತ್ತು ನೀಡುವ ಕುರಿತು ಹೇಳಿದ್ದರು ಎಂದು ಶಾಸಕರು ಯೋಜನೆ ದುರುಪಯೋಗವಾಗುವುದನ್ನು ತಡೆಯಲು ಮಾರ್ಪಾಡು ಮಾಡಲಾಗಿದೆ. ಈಗಾಗಲೇ ಹಲವು ಬಾರಿ ಯೋಜನೆಯ ಹೆಸರು ಬದಲಾವಣೆಯಾಗಿದ್ದು, ಪ್ರತಿಪಕ್ಷಗಳು ವಿನಾಕಾರಣ ಆರೋಪ ಮಾಡುತ್ತಿವೆ. ಕೆಲಸದ ಅವಧಿ ಹೆಚ್ಚಳ ಮಾಡುವ ಹಾಗೂ ಹೆಚ್ಚು ಸಂಪಾದನೆ ನೀಡುವ ಯೋಜನೆಯಿಂದ ಕಾಂಗ್ರೆಸ್ಗೆ ಯಾಕೆ ಸಮಸ್ಯೆಯಾಗುತ್ತಿದೆ ಎಂದು ಅವರು ಪ್ರಶ್ನಿಸಿದರು. ಬಿಜೆಪಿ ಕ್ಷೇತ್ರ ಸಮಿತಿ ಅಧ್ಯಕ್ಷ ಆರ್ ಚೆನ್ನಪ್ಪ ಕೋಟ್ಯಾನ್ ಈ ಕುರಿತು ಪಂಚಾಯತ್ ಮಟ್ಟದಲ್ಲಿ ಮಾಹಿತಿ ಕೊಡುವ ಕೆಲಸ ಮಾಡುತ್ತೇವೆ ಎಂದರು. ರಾಜ್ಯ ಮುಖಂಡ ವಿಕಾಸ್ ಪುತ್ತೂರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ವಿಚಲಿತವಾದದ್ದರಿಂದ ಈ ರೀತಿ ಆಪಾದನೆಗಳು ಮಾಡುತ್ತಿದೆ. ಮಹಾತ್ಮ ಗಾಂಧೀಜಿ ಅವರು ಗೋಹತ್ಯೆ ಮಹಾಪಾಪ ಎಂದಿದ್ದರು. ಬಿಜೆಪಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ತಂದದ್ದನ್ನು ಏಕೆ ವಿರೋಧಿಸಿದರು ಎಂದು ಪ್ರಶ್ನಿಸಿ, ಕಾಂಗ್ರೆಸ್ಗೆ ಗಾಂಧೀಜಿ, ಅಂಬೇಡ್ಕರ್ ಹೆಸರು ಹೇಳುವ ಯೋಗ್ಯತೆ ಇಲ್ಲ. ಅರಾಜಕತೆ ಮೂಡಿಸುವ ಸಲುವಾಗಿ ಈ ರೀತಿ ಮಾಡುತ್ತಿದೆ. ಇದರಲ್ಲಿ ಅವರು ಯಶಸ್ವಿಯಾಗುವುದಿಲ್ಲ ಎಂದರು. 1,62,ಕ್ಕೆ ಈಗ ತಲುಪಿದೆ. ಮಹಿಳೆಯರ ಭಾಗವಹಿಸಿಕೆ 2014ರಲ್ಲಿ 48% ಇದ್ದರೆ ಈಗ ಅವರ ಭಾಗವಹಿಸಿಕೆ 57% ಆಗಿದೆ. 99% ಹಣ ವರ್ಗಾವಣೆ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿದೆ. 99% ಕೇಂದ್ರ ಸರ್ಕಾರದಿಂದ ದುಡ್ಡು. ಹೊಸ ಕಾಯ್ದೆ ಅಡಿ ಹಣದ ಕಡಿತ ಮಾಡಲಾಗುತ್ತಿದೆ ಎಂದು ಸುಳ್ಳು ಹೇಳಲಾಗುತ್ತಿದೆ. ಆದರೆ ವಾಸ್ತವವಾಗಿ ಈ ಹೊಸ ಕಾಯ್ದೆಯ ಮೂಲಕ ಕೇಂದ್ರದ ಹಣಕಾಸಿನ ಕೊಡುಗೆ ಇನ್ನೂ ಹೆಚ್ಚಲಿದೆ. ಈ ಹಿಂದಿನ 86,000 ಕೋಟಿ ರೂಪಾಯಿಯಿಂದ 2,95 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಯುಪಿಎ ಸರ್ಕಾರದ ಎರಡನೇ ಅವಧಿಯಲ್ಲಿ ರಾಜ್ಯದಲ್ಲಿ ಬೇಡಿಕೆ ಹೆಚ್ಚುತ್ತಿದ್ದರೂ ಕೂಡ 2014ರಲ್ಲಿ 40,000 ಕೋಟಿ ಇದ್ದ ಬಜೆಟ್ 2012-13ರಲ್ಲಿ 33,000 ಕೋಟಿಗೆ ಇಳಿಕೆ ಮಾಡಲಾಗಿತ್ತು. ಎರಡನೇ ಅವಧಿಯಲ್ಲಿ ಹಿಂದೆ ಇದ್ದ 40,000 ಕೋಟಿಯನ್ನು 37,000 ಕೋಟಿ ಕಡಿತ ಮಾಡಲಾಗಿತ್ತು ಯುಪಿಎ ಸರ್ಕಾರದಲ್ಲಿ. ಆದರೆ 2016ರ ಸಿಎಜಿ ವರದಿಯಲ್ಲಿ, ಆಡಿಟ್ ವರದಿ ಪ್ರಕಾರ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ವರದಿ ಮಾಡಿತ್ತಲ್ಲದೆ 4.33 ಲಕ್ಷ ಹೆಚ್ಚು ನಕಲಿ ಜಾಬ್ ಕಾರ್ಡ್ಗಳನ್ನು ಗುರುತಿಸಲಾಗಿತ್ತು. 2013ರಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಸಿಎಜಿ ರಿಪೋರ್ಟಲ್ಲಿ ಈ ಮಟ್ಟದ ಭ್ರಷ್ಟಾಚಾರ, ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಯುತ್ತಿದ್ದು ವರದಿ ಮಾಡಿದ್ದಲ್ಲದೆ 4.33 ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ ಅನ್ನು ಗುರುತಿಸಲಾಗಿದೆ. 23 ರಾಜ್ಯಗಳಲ್ಲಿ ವೇತನ ವಿಳಂಬ ಮತ್ತು ವೇತನ ನಿರಾಕರಣೆಯಾಗಿದೆ ಎಂದು ಹೇಳಿತ್ತು. ಇನ್ನೊಂದು ಅವರ ಅದನ್ನು ಕೃಷಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಅಂತ ಹೇಳ್ತಾ ಇದ್ದಾರೆ. ಕೃಷಿ ವಲಯಕ್ಕೆ ವಿಶೇಷ ಪ್ರಾತಿನಿಧ್ಯ ನೀಡಲಾಗಿದ್ದು, ಜಲಭದ್ರತೆಗೆ ಒತ್ತು ನೀಡಲಾಗಿದೆ. ಈಗ ಈ ತಡೆಗೊಡಲಾಗಲಿ, ನೀರು ಇಲ್ಲಿ ಕೃಷಿಗೆ ಹೆಚ್ಚು ಒತ್ತನ್ನು ಈ ಒಂದು ಹೊಸ ಕಾನೂನಲ್ಲಿ ನೀಡಲಾಗಿದೆ. ಅಲ್ಲದ್ರೆ ಕೃಷಿ ಕಟಾವು ಸಮಯ, ಅಗ್ರಿಕಲ್ಚರ್ ಪೀಕ್ ಸೀಸನ್ ಅಂತ ಇರ್ತಾರೆ, ಕೃಷಿ ಮಾಡೋ ಸಮಯ ಅಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆ ಹೆಚ್ಚಿಸಲು ಈ ಯೋಜನೆಯಲ್ಲಿ ಮೊದಲ ಬಾರಿಗೆ ವಾರ್ಷಿಕ 60 ದಿನಗಳ ಬಿಡುವು ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇತ್ತು. 2006ರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಾಡಿ ಆಯುಷನ ಹೇಳಿದಾಗೆ ಹಂತದಲ್ಲಿ ಅಪ್ಡೇಟ್ ಆಗುವ ಕೆಲಸ ಆಗಿದೆ. ಬೇರೆ ಬೇರೆ ಹಂತದಲ್ಲಿ ಹೆಸರು ಬದಲಾವಣೆ ಆಗಿದೆ. ಹಾಗೆಯೇ ಇಷ್ಟವರೆಗಿದ್ದಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದರಲ್ಲಿದ್ದಂಥ ಲೋಪದೋಷಗಳನ್ನು ಸರಿಪಡಿಸಿ, ಅದರಲ್ಲಿ ನಡೆದಿದ್ದಂಥ ಭ್ರಷ್ಟಾಚಾರಗಳನ್ನು ಸರಿಪಡಿಸಿ, ಯಾರ್ಯಾರ ಹೆಸರಲ್ಲಿ ಜಾಬ್ ಕಾರ್ಡು, ಯಾರ್ಯಾರ ಹೆಸರಲ್ಲಿ ATM ಕಾರ್ಡು, ಆ ಮೂಲಕ ದುಡ್ಡನ್ನು ಡ್ರಾ ಮಾಡುವಂಥದ್ದು, ಇದೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಆಗಬಾರ್ದು. ಅದರ ಒಟ್ಟಿಗೆ ಏನು ದಿನಗೂಲಿ ಏನಿತ್ತು 100 ದಿನ, ವರ್ಷದಲ್ಲಿ 100 ದಿನ, ಅದನ್ನು 125 ದಿನ ಮಾಡಿದ್ದಾರೆ. ಈಗ ಸಂಬಳ ದಿನ ವೇತನ 174 ರೂಪಾಯಿ ಇತ್ತು ಇಷ್ಟರವರೆಗೆ, ಅದನ್ನು 370 ಅಂತ ಮಾಡಿದ್ದಾರೆ. ಮತ್ತೆ 100 ದಿನ ಕೂಲಿ ಕೆಲಸ ಏನಿತ್ತು ಅದು ಕಂಟಿನ್ಯೂ ಮಾಡಬೇಕಿತ್ತು. ಈಗ 60 ದಿವಸ ಅಂದ್ರೆ ಕೃಷಿ ಚಟುವಟಿಕೆ ಮಾಡೋ ಸಂದರ್ಭದಲ್ಲಿ 60 ದಿವಸ ಅದಕ್ಕೆ ಇದು ಕೊಟ್ಟಿದ್ದಾರೆ, ದಿನ ಬಿಟ್ಟು ಮಾಡ್ಬೋದು ನಾವು ನಮ್ಮ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ. ಈ ರೀತಿಯ ಪೂರಕ ಅಂಶಗಳನ್ನ ಸೇರಿಸಿಕೊಂಡು ಈ ಯೋಜನೆ ಜಾರಿ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಗರು ಬರೇ ಒಂದು ರಾಮನ ಹೆಸರುಂಟಲ್ಲಿ BB ಜಿರಾಮ್ಜಿ ರಾಮನ ಹೆಸರೇ ಅವ್ರಿಗೆ ಎಲ್ಲ ನಿಜ ಆಗಿದೆ. ಅದಕ್ಕಾಗಿ ಇದನ್ನು ಬೇರೆ
ಜಾರಿಗೆ ಕೆಲಸವನ್ನ ಮಾಡ್ತಾರೆ. ಒಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಜಾಬ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಅವರನ್ನ ಸೇರಿಸಿ ಅವರಿಗೆ ಮಾಹಿತಿ ಕೊಡೋ ಕೆಲಸವನ್ನು ಮಾಡ್ತೇವೆ. ಪಂಚಾಯತ್ ಮಟ್ಟದಲ್ಲಿ ಮಾಡ್ತೇವೆ ನಾವು ಸ್ಪಷ್ಟ ವಿಚಾರ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರಾಕೇಶ್ ರೈ ಕಡೆಂಜಿ, ಜಿಲ್ಲಾ ಕಾರ್ಯದರ್ಶಿ ದೇವಪ್ಪ ಪೂಜಾರಿ, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಪ್ರಸಾದ್ ಶೆಟ್ಟಿ, ಸುದರ್ಶನ್ ಬಜಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.